ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲಿಂಗರಾಜು ಮಂಡ್ಯ. ಈ ದಿನ ಒಂದಷ್ಟು ಸ್ಟಾಕ್ಗಳು ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ. ಅದು ಯಾವ್ಯಾವ ಸ್ಟಾಕ್ ಅಂತ ಅನಾಲಿಸಿಸ್ ಮಾಡೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ ಜಸ್ಟ್ ಡಯಲ್ ಸ್ಟಾಕ್. ಇದು ಡೇ ಚಾರ್ಟ್ನಲ್ಲಿ ಒಂದು ಒಳ್ಳೆ ಉತ್ತಮವಾದ ಮೊಮೆಂಟಮ್ ಕ್ಯಾಂಡಲ್ನಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಇದರ ಸ್ಟಾಪ್ ಲಾಸ್ ಬಂದು 1164 ರೂಪಾಯಿ ನಿಮ್ಮ ಸ್ಟಾಪ್ ಲಾಸ್ ಆಗಿರ್ತದೆ. ಒಂದು ಶಾರ್ಟ್ ಟರ್ಮ್ಗೆ ಟ್ರೇಡಿಂಗಿಗೆ ಒಂದು ಉತ್ತಮ ಪ್ರಾಫಿಟ್ನ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಅದಾದ ನಂತರ ಇವತ್ತು TCS ಒಂದು ಉತ್ತಮ ಡೇ ಐನ ಬ್ರೇಕ್ಔಟ್ ಕೊಟ್ಟಿದೆ ಮತ್ತು ಒಂದು ಮೊಮೆಂಟಮ್ ಕ್ಯಾಂಡಲ್ನಲ್ಲಿ ಇವತ್ತು ಬ್ರೇಕ್ಔಟ್ ಕೊಟ್ಟು ಸಸ್ಟೈನ್ ಕೂಡ ಆಗಿದೆ. TCSನಲ್ಲೂ ಕೂಡ ಒಂದು ಶಾರ್ಟ್ ಟರ್ಮ್ IT ಸ್ಟಾಕ್ ಏನು ಇಲ್ಲಿವರೆಗೂ ಸ್ವಲ್ಪ ಮೂವ್ ಕೊಡದೆ ಇದ್ವು, ಅವೆಲ್ಲವೂ ಕೂಡ ಮೂವ್ ಆಗ್ತಾ ಇದೆ. ಅದರಲ್ಲಿ ಇವತ್ತು ಬೆಸ್ಟ್ ಬ್ರೇಕ್ಔಟ್ ಸ್ಟಾಕ್ ಅಂತ ಅಂದರೆ TCS ಸ್ನೇಹಿತರೆ. TCSನಲ್ಲಿ ಕೂಡ ನೀವೊಂದು 4247 ರೂಪಾಯಿ, 4250 ರೂಪಾಯಿ ಸ್ಟಾಪ್ ಲಾಸ್ನೊಂದಿಗೆ TCSನಲ್ಲೂ ಕೂಡ ಒಂದು ಶಾರ್ಟ್ ಟರ್ಮು ಗೇನ್ ಮಾಡುವಂಥ ಅವಕಾಶ ತುಂಬ ಕಾಣಿಸ್ತಾ ಇದೆ. ಲಾಂಗ್ ಟರ್ಮ್ಗೂ ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿರುವಂಥ ಸ್ಟಾಕ್ ಇದು. ಲಾಂಗ್ ಟರ್ಮ್ಗೂ SIP ನೀವು ಕೂಡ ಮಾಡ್ಕೊಂಡು ಹೋಗ್ಬೋದು. ಒಂದು ಉತ್ತಮವಾದ ರಿಟರ್ನ್ಸ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ಇನ್ನೊಂದು TTML, ಇದು ಟಾಟಾ ಗ್ರೂಪ್ನ ಒಂದು ಸ್ಟಾಕ್ ಆಗಿರುತ್ತೆ. ಟಾಟಾ ಟೆಲಿ ಸರ್ವಿಸ್ ಮಹಾರಾಷ್ಟ್ರ ಅಂತ ಅನ್ನುವಂಥ ಸ್ಟಾಕು. ಇದರ ಫಂಡಮೆಂಟಲ್ಲು ಅಥವಾ ಪ್ರಾಫಿಟ್ಟು ಇದೆಲ್ಲ ಏನಂತ ಚೆನ್ನಾಗಲೇ ಸ್ನೇಹಿತರೆ. ಇವತ್ತು ಒಂದು 17% ಮೂವ್ ಕೊಟ್ಟು ಸಸ್ಟೈನ್ ಕೂಡ ಆಗಿದೆ. ಇದು ಟಾಟಾದವರ ಒಂದು ಟೆಲಿ ಸರ್ವಿಸ್ ಸಂಬಂಧಪಟ್ಟಂತಹ ಸ್ಟಾಕು. ನೀವೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇರ್ಬೋದು. ಟಾಟಾದವರು BSNLಗೆ ಒಂದು ಏನೋ ಬೂಮ್ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಷಯ. ಮೇ ಬಿ ಅದೊಂದು ನ್ಯೂಸ್ ಮುಖಾಂತರ ಏನಾದರೂ ಸ್ಟಾಕ್ನ ಮೂವ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇದು ಇವತ್ತು ಒಂದು ಒಳ್ಳೆ ಉತ್ತಮವಾದ ಬ್ರೇಕ್ಔಟ್ ಕೊಟ್ಟಿದೆ. ಹಾಗೆ ಈ ಸ್ಟಾಕು ತುಂಬ ಹೈಯಿಂದನೂ ಕೂಡ ಕರೆಕ್ಷನ್ ತೊಗೊಂಡಿದೆ. ಟಾಟಾದವರು ಅವರ ಸ್ಟಾಕ್ನ ಯಾವಾಗ ಬೇಕಿದ್ರೂ ಒಂದು ಬಿಸ್ನೆಸ್ನ ಮಾಡೆಲ್ ಚೇಂಜ್ ಮಾಡಿಕೊಂಡು ಪ್ರಾಫಿಟೇಬಲ್ ಇದ್ರ ಕಡೆ ಬರ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ TTML ಲೈಫ್ ಟೈಮ್ ಐನಲ್ಲಿ 290 ರೂಪಾಯಿ ಹೈ ಮಾಡಿ ಈಗ ಒಂದು ಒಳ್ಳೆ ಉತ್ತಮವಾದ ಬ್ರೇಕ್ಔಟ್ ಕೊಟ್ಟ ಹಾಗೆ ಇಲ್ಲೊಂದು ಪ್ರೈಸ್ ಆಕ್ಷನ್ ಇದೆಲ್ಲ ಏನಿತ್ತು ಇವತ್ತು ಬ್ರೇಕ್ಔಟ್ ಕೊಟ್ಟು ಸಸ್ಟೈನ್ ಆಗ್ತಾ ಇದೆ ಸ್ನೇಹಿತರೆ. ಏನಿಲ್ಲ ಅಂದರೂ ನೀವು ಮಿನಿಮಮ್ಮು ನಿಮ್ಮ ಟಾರ್ಗೆಟು ಇದಾಗಿರುತ್ತೆ, ಒಂದು 140-150 ರೂಪಾಯಿ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಏನು ಈ ಪ್ರೈಸ್ ಆಕ್ಷನ್ 108ರಿಂದ 109 ರೂಪಾಯಿ ಪ್ರೈಸ್ ಆಕ್ಷನ್ನ ಇದು ಒಂದು ಬೀಟ್ ಮಾಡಿ ಸಸ್ಟೈನ್ ಆದರೆ ಒಂದು ಇಲ್ಲಿವರೆಗೂ ಮೂವ್ ಕೊಡುವಂಥ ಸಾಧ್ಯತೆ ಖಂಡಿತ ಇದೆ. ನೀವು 110 ರೂಪಾಯಿ ಏನಾದರೂ ಈ ಒಂದು ಪ್ರೈಸ್ ಆಕ್ಷನ್ನ ಬೀಟ್ ಮಾಡಿದ ನಂತರ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆದರೆ ನಿಮಗೆ ಒಂದು 30-35% ಹೆಚ್ಚಿಗೆನೂ ಕೂಡ ಕೊಡ್ಬೋದು. ಆದರೆ ಟಾರ್ಗೆಟ್ ಬಂದು ನಿಮಗೆ 148-150 ರೂಪಾಯಿ ಇದಾಗಿರ್ತದೆ. 35% ಅಷ್ಟು ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ನಲ್ಲಿ ಹಣ ಗಳಿಸ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಇದಿಷ್ಟು 3 ಸ್ಟಾಕು ನನಗೆ ಉತ್ತಮವಾಗಿ ಬ್ರೇಕ್ಔಟ್ ಕೊಟ್ಟಿರುವಂಥ ಸ್ಟಾಕ್ ಅನ್ನಿಸ್ತಾ ಇದೆ. ಇದು ಫಂಡಮೆಂಟಲ್ಲಿ ನೀವು ಲಾಂಗ್ ಟರ್ಮ್ಗೇನು ಇನ್ವೆಸ್ಟ್ಮೆಂಟ್ ಮಾಡುವಂಥ ಸ್ಟಾಕ್ ಅಲ್ಲ. ಒಂದು ಉತ್ತಮವಾದ ಪ್ರಾಫಿಟ್ ಬಂದಾಗ ಬುಕ್ ಮಾಡಿಕೊಂಡು ಎಕ್ಸಿಟ್ ಆಗುವಂಥ ಸ್ಟಾಕು. ಇದಿಷ್ಟು ಹೇಳ್ತಾ ನನ್ನ ವೀಡಿಯೋನ ಇಲ್ಲೇ ನಿಲ್ಲಿಸ್ಕೋತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಸ್ಟಾಕು ಅನಾಲಿಸಿಸ್ ಮಾಡೋದಾದರೆ ಕಾಮೆಂಟ್ನಲ್ಲಿ ತಿಳಿಸಿದ್ರೆ ನಾನು ಆ ಸ್ಟಾಕ್ ಬಗ್ಗೆ ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಎರಡನ್ನೂ ಕೂಡ ಅನಾಲಿಸಿಸ್ ಮಾಡಿ ವಿಡಿಯೋ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ನಿಲ್ಲಿಸ್ಕೋತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ.